ನಮಸ್ಕಾರ. ಇದೇ ಫೆಬ್ರವರಿ 4ರಂದು ಭಾರತ ಜ್ಞಾನ ವಿಜ್ಞಾನ ಸಮಿತಿ ಹೊಸಪೇಟೆ ಘಟಕ ಆಕಾಶ ವೀಕ್ಷಣೆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ ಅಂತ ತಿಳಿದು ಖುಷಿಯಾಯಿತು. ಅವರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೂ ಒಂದು ಅವಕಾಶ ಸಿಕ್ಕಿತ್ತು. ಪ್ರಸ್ತುತ ಆಕಾಶ ವೀಕ್ಷಣೆಯ ಮಹತ್ವ ಅಂತಂದರೆ ಶುಕ್ರ, ಶನಿ, ಗುರು, ಮಂಗಳ, ಯುರೇನಸ್ ಮತ್ತು ನೆಪ್ಚೂನ್ ಈ ಗ್ರಹಗಳು ಒಂದೇ ಸಾಲಿನಲ್ಲಿ ಹೊರಟಿರುವಂತೆ ನಮಗೆ ಕಾಣುವಂಥದ್ದು. ಇವುಗಳಲ್ಲಿ 4 ಗ್ರಹಗಳನ್ನು ನಾವು ಬರಿಗಣ್ಣಿನಿಂದ ನೋಡಬಹುದು. ಯುರೇನಸ್ ಮತ್ತು ನೆಪ್ಚೂನ್ ನೋಡೋದಕ್ಕೆ ದೂರದರ್ಶಕ ಬೇಕು. ಸುತ್ತೋ ಗ್ರಹಗಳು ಸುತ್ತುತ್ತೆ. ನಮಗೇನು ಅಂತಾದರೆ ಆಕಾಶ ವೀಕ್ಷಣೆ ಅನ್ನೋದು ಇಡೀ ವಿಶ್ವದ ಬಗ್ಗೆ ನಮಗೇನು ತಿಳುವಳಿಕೆ ಇದೆ ಆ ತಿಳುವಳಿಕೆಯ ಮೂಲ ಆಧಾರ. ಮೊದಲು ಆಕಾಶ ವೀಕ್ಷಣೆ ಮಾಡಿ ಭೂಮಿ ಕೇಂದ್ರದಲ್ಲಿದೆ, ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳು ಇದನ್ನು ಸುತ್ತಾ ಇದೆ ಅಂಥೇಳಿ ಕ್ರಿಸ್ತಪೂರ್ವ 2ನೇ ಶತಮಾನದಷ್ಟೊತ್ತಿಗೆ ಟಾಲೆಮಿ ಅದನ್ನು ಪ್ರಚಾರ ಮಾಡಿದ. ಮಂಗಳ ಗ್ರಹದ ಚಲನೆಯನ್ನು ಗಮನಿಸಿದರೆ ಅದು ಮುಂದೆ ಹೋಗಿ ಹಿಂದೆ ಬಂದು ಮತ್ತೆ ಮುಂದೆ ಹೋಗುವ ಹಿಮ್ಮುಖ ಚಲನೆಯನ್ನು ತೋರಿಸುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ಕೋಪರ್ನಿಕಸ್ 1543ರಲ್ಲಿ ಸೌರ ಕೇಂದ್ರ ಸಿದ್ಧಾಂತವನ್ನು ಮುಂದಿಟ್ಟರು. ಅದಾದ ನಂತರ ಗೆಲಿಲಿಯೋ ಕೆಪ್ಲರನ ಕಾಲದಲ್ಲಿ ದೂರದರ್ಶಕದ ಮೂಲಕ ಆಕಾಶ ವೀಕ್ಷಣೆಯ ಮೂಲಕ ಈ ಸಿದ್ಧಾಂತ ಗಟ್ಟಿಯಾಯಿತು. ಇದೆಲ್ಲ ಹೇಗೆ ಬಂಧಿಸಲ್ಪಟ್ಟಿದೆ ಅನ್ನೋದನ್ನು ಗುರುತ್ವಾಕರ್ಷಣೆ ಸಿದ್ಧಾಂತದ ಮೂಲಕ ಹೇಳಿಕೊಟ್ಟವರು ನ್ಯೂಟನ್. 1666ರಲ್ಲಿ ನ್ಯೂಟನ್ ಇದೆಲ್ಲ ಗುರುತ್ವಾಕರ್ಷಣೆಯಿಂದ ಬಂಧಿಸಲ್ಪಟ್ಟಿದೆ ಅಂತ ತಿಳಿಸಿದರು. ಆನಂತರ ಸುಮಾರು 300 ವರ್ಷಗಳ ಕಾಲ ವಿಜ್ಞಾನಿಗಳು ಈ ವಿಶ್ವ ಅನ್ನುವಂಥದ್ದು, ಅದರಲ್ಲಿ ಹಲವಾರು ನಕ್ಷತ್ರಗಳಿವೆ, ನಕ್ಷತ್ರ ಪುಂಜಗಳಿವೆ, ಇದಿಷ್ಟು ಒಂದು ಬಲೂನಿನ ಥರ ಇದೆ, ಎಲ್ಲಿಟ್ಟಿದೀವೋ ಅಲ್ಲಿರಬಹುದು ಅನ್ನೋ ಕಲ್ಪನೆಯಲ್ಲಿದ್ದರು. 1927ರಲ್ಲಿ ಪ್ರಬಲವಾದ ದೂರದರ್ಶಕದ ಮೂಲಕ ಎಡ್ವಿನ್ ಹಬಲ್ ಕಂಡುಕೊಂಡಿದ್ದೇನೆಂದರೆ ಈ ವಿಶ್ವ ಅನ್ನೋದು ಹೇಗಿದೆಯೋ ಹಾಗೆ ಇಲ್ಲ, ಅದು ಹಿಗ್ಗುತ್ತಾ ಇದೆ ಅಂತ ಹೇಳಿ. ಹಿಂದಕ್ಕೆ ಹೋದರೆ 1370 ಕೋಟಿ ವರ್ಷದ ಹಿಂದೆ ಈ ವಿಶ್ವ ಅನ್ನೋದು ಒಂದು ಬಿಂದುವಿನಿಂದ ಸೃಷ್ಟಿಯಾಯಿತು. ಅದನ್ನು ನಾವು ಮಹಾಸ್ಫೋಟ, ಬಿಗ್ ಬ್ಯಾಂಗ್ ಅಂತ ಕರಿತೀವಿ. ಹಾಗಾದರೆ ಈ ಹಿಗ್ಗುವಿಕೆ ನಿಲ್ಲೋದು ಯಾವತ್ತು? ಇದರ ಉತ್ತರ ಸಿಕ್ಕಿದ್ದು ಕೂಡ ಆಕಾಶ ವೀಕ್ಷಣೆಯ ಮೂಲಕವೇ. 1998ರಲ್ಲಿ ಆಡಮ್ ರೀಸ್ ಕಂಡುಕೊಂಡಿದ್ದೇನೆಂತಂದರೆ ಈ ವಿಶ್ವದ ಹಿಗ್ಗುವಿಕೆಯ ವೇಗ ಕ್ಷಣದಿಂದ ಕ್ಷಣಕ್ಕೆ ಕಡಿಮೆಯಾಗುವ ಬದಲಾಗಿ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ಅಂದರೆ ವಿಶ್ವ ವೇಗೋತ್ಕರ್ಷದಿಂದ ಹಿಗ್ಗುತ್ತಾ ಇದೆ. ಹಾಗಾದರೆ ಈ ವೇಗೋತ್ಕರ್ಷವನ್ನು ಉಂಟು ಮಾಡುವ ಬಲ ಯಾವುದು? ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅಂದರೆ ಭೂಮಿ ಮೇಲೆ ನಾವು ಇವತ್ತು ಸುಮಾರು 810 ಕೋಟಿ ಜನ ಏನಿದ್ದೇವೆ, ನಮ್ಮಲ್ಲಿ ಯಾರಿಗೂ ಉತ್ತರ ಗೊತ್ತಿಲ್ಲ. ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನಮ್ಮ ವಿದ್ಯಾರ್ಥಿಗಳು ಕಂಡುಕೊಳ್ಳುವಂತೆ ಆಗಬೇಕು. ಇದೊಂದು ಉದಾಹರಣೆ ಅಷ್ಟೇ. ಈಗ ಸಾಮಾನ್ಯವಾಗಿ ಅದಕ್ಕೆ ನಾವು ಈ ಬಲವನ್ನು ನಾವು ಡಾರ್ಕ್ ಎನರ್ಜಿ, ಕೃಷ್ಣ ಶಕ್ತಿ ಅಂತ ಹೇಳ್ತೇವೆ. ಅದಕ್ಕೆ ಸಂವಾದಿಯಾಗಿ ಕೃಷ್ಣ ಪದಾರ್ಥ, ಡಾರ್ಕ್ ಮ್ಯಾಟರ್ ಇದೆ. ಇವೆರಡೂ ನಮಗೆ ಗೊತ್ತಿರುವ ಶಕ್ತಿಯ 95% ಭಾಗವನ್ನು ಆಕ್ರಮಿಸಿವೆ. ಇಂತಹ ಹಲವಾರು ಮಹತ್ತರ ಪ್ರಶ್ನೆಗಳು ವಿಶ್ವದ ಕುರಿತಾಗಿ, ಜಗತ್ತಿನ ಕುರಿತಾಗಿ ಇವೆ. ಇವುಗಳ ಅಧ್ಯಯನಕ್ಕೆ ನಮ್ಮ ವಿದ್ಯಾರ್ಥಿಗಳು ಆಕರ್ಷಿತರಾಗಬೇಕು, ಅವರನ್ನು ಹುರಿದುಂಬಿಸಬೇಕು ಅನ್ನೋದಾದರೆ ಆಕಾಶ ವೀಕ್ಷಣೆ ಅನ್ನುವಂಥದ್ದು ಕೂಡ ಒಂದು ಸರಳ ಆರಂಭಿಕ ಹಂತ ಆಗಬಹುದು. ಈ ಹಿನ್ನೆಲೆಯಲ್ಲಿ ಫೆಬ್ರವರಿ 4ರಂದು ಆಯೋಜನೆ ಆಗಿರುವ ಆಕಾಶ ವೀಕ್ಷಣೆ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು, ಶಿಕ್ಷಕರು, ಆಸಕ್ತರು ತಾವು ಭಾಗವಹಿಸುವ ಮೂಲಕ ಯಶಸ್ವಿ ಮಾಡಬೇಕು ಎಂದು ನಾನು ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು.